ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ನಮ್ಮ ತಳವಾರದ ಒಂದು ಸ್ವಲ್ಪ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡೋದು ತೊಂದರೆ ಆಗಿತ್ತು. ಆದ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮ್ಮ MLC ಆದ ತಿಪ್ಪಣ್ಣಪ್ಪ ಕಮಕನೂರು ಮತ್ತು ರವಿಕುಮಾರ್ ಸರು ಮತ್ತು ಸಾಹೇಬಣ್ಣ ತಳವಾರ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಂಘಟನೆ ಮುಖಂಡರು ಒತ್ತಡ ಹಾಕಿ ಬೆಳಗಾವದಲ್ಲಿ ಅಧಿವೇಶನ ನಡೆಯುವ ಟೈಮ್ನಾಗ ಎಲ್ಲ ಹೋರಾಟಗಾರರು ಸಚಿವರ ಮೇಲೆ ಒತ್ತಡ ಹಾಕಿದ ಕಾರಣದಿಂದ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ನೇತೃತ್ವದಲ್ಲಿ CM ಸಿದ್ದರಾಮಯ್ಯ ಸಾಹೇಬರ ಒಂದು ಕ್ಯಾಬಿನೆಟ್ ಮಾಡಿ ಅದು ತಳವಾರ ಸಮಸ್ಯೆಯನ್ನು ಕ್ಲಿಯರ್ವಾಗಿ ಗೊಂದಲವನ್ನು ತಿಳಿ ಮಾಡಿ ಆರ್ಡರ್ ಮಾಡಿರ್ತಾರೆ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ತಿಪ್ಪಣ್ಣಪ್ಪ ಕಮಕನೂರು ಮತ್ತು ರವಿಕುಮಾರ್ MLC ರವಿಕುಮಾರ್ ಅವರು ಸಾಹೇಬಣ್ಣ ತಳವಾರ ಅವರಿಗೆ ನಾವು ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾದಿಂದ ಅಭಿನಂದನೆ ನಾವು ಸಲ್ಲಿಸ್ತೀವಿ. ನಮ್ಮದು ಕಲಬುರಗಿ ಜಿಲ್ಲೆಯಲ್ಲಿ 6 ತಿಂಗಳು ಸರ್ಟಿಫಿಕೇಟ್ ಇಶ್ಯೂ ಅಲ್ಲದೆ ತಡವಾಗಿತ್ತು, ಈಗ ಕ್ಲಿಯರ್ ಆಗ್ಯದ. ಅದ್ರ ಸಲಕ ಅವರಿಗೆ ನಾವು ತುಂಬಾ ಹೃದಯ ಅಭಿನಂದನೆ ಸಲ್ಲಿಸ್ತೀವಿ. ಈಗ ಆದೇಶ ಮಕ್ಕಳ ಶಾಲೆ ದಾಖಲಾತಿಯಲ್ಲಿ ತಳವಾರ ಇದ್ದ ಮಕ್ಕಳಿಗೆ ಸರ್ಟಿಫಿಕೇಟ್ ಸರಳವಾಗಿ ಕೊಡಬೇಕು. ಒಂದು ವೇಳೆ ಶಾಲೆಯ ಕಲಿತಿದ್ದ ಮಕ್ಕಳು ಅಂದ್ರೆ ಅವ್ರ ತಂದೆಯವರು ಅಜ್ಜವ್ರದ್ದು ಯಾರ್ದಾರೆ ಒಂದು ಮಾಡಿ ಪಂಚನಾಮ ಮಾಡಿ ಸ್ಥಳ ಚೌಕಾಶಿ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡತ್ತೇಳಿ ಸುತ್ತೋಲೆ ಮಾಡ್ಯಾರ. ಆ ಸುತ್ತೋಲೆ ಪ್ರಕಾರ ನಮ್ಮ ಕಲಬುರಗಿ ಯಾದಗಿರಿ ಇಡೀ ಜಿಲ್ಲೆ ರಾಜ್ಯದಲ್ಲಿ ಸರಳವಾಗಿ ಸರ್ಟಿಫಿಕೇಟ್ ಸಿಗಲಿಕ್ಕೆ ಅನುಕೂಲ ಮಾಡಿಕೊಟ್ರ. ಅದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈಗ ನಮ್ಮ ಜವರ್ಗಿ ತಾಲೂಕು ಅಧ್ಯಕ್ಷರು